ರಾಜ್ಯ ಮತ್ತು ಉತ್ತರ ಕರ್ನಾಟಕ ಟಿ10 ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ಗಳ ಉದ್ಘಾಟನಾ ಸಮಾರಂಭದಲ್ಲಿ ಹಾಗೂ ರಾಷ್ಟ್ರೀಯ ಜೂನಿಯರ್ ಟಿ10 ಟೆನ್ನಿಸ್ ಬಾಲ್ ಕ್ರಿಕೆಟ್ ಚಾಂಪಿಯನ್ಶಿಪ್ಗಾಗಿ ಹಿಮಾಚಲ ಪ್ರದೇಶಕ್ಕೆ ಹೋಗುತ್ತಿರುವ ಬಾಲಕ ಬಾಲಕಿಯರಿಗೆ ಬೀಳ್ಕೊಡುವ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಇಳಕಲ್ನ ಆರ್ ವೀರಮಣಿ ಭವನದಲ್ಲಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದಂತಹ ವಿಜಯಾನಂದ ಎಸ್ ಕಾಶಪ್ಪನವರು ಮಾತನಾಡುತ್ತಾ, ಉತ್ತರ ಕರ್ನಾಟಕ ಟಿ10 ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಅಧ್ಯಕ್ಷನನ್ನಾಗಿ ನೇಮಿಸಿದ್ದಕ್ಕೆ ಕರ್ನಾಟಕ ರಾಜ್ಯ ಟಿ10 ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಅಧ್ಯಕ್ಷೆಯಾದಂತಹ ಶಹಿದಾ ಬೇಗಂ ಅಬ್ದುಲ್ ಹಕೀಂ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ಹಿಮಾಚಲ ಪ್ರದೇಶಕ್ಕೆ ತೆರಳುತ್ತಿರುವ ಕರ್ನಾಟಕದ ಪುರುಷ ಮತ್ತು ಮಹಿಳಾ ತಂಡಗಳ ಕ್ರಿಕೆಟ್ ಆಟಗಾರರಿಗೆ ಸಮವಸ್ತ್ರವನ್ನು ನೀಡಿ ಪಂದ್ಯ ಗೆದ್ದು ಬರಲು ಶಾಸಕರು ಶುಭವನ್ನು ಹಾರೈಸಿದ್ದಾರೆ. ಹಾಗೂ ಅವರಿಗೆ ನಮ್ಮ ಇನ್ನೊಬ್ಬ ಆತ್ಮೀಯರಾದಂಥ ಕಲಾವಿದರವರೇ ಹಾಗೂ ಪ್ರಭುಗಳ ಕಲಾವಿದರವರೇ ಡಾಕ್ಟರ್ ಶಾರದಾ ಬೆಂಗಳೂರಿಯವರೇ ಹಾಗೂ ಎಲ್ಲ ಉಪಸ್ಥಿತರುವಂಥ ಈ ಸಂಸ್ಥೆಯ ಗೌರವಾನ್ವಿತ ಎಲ್ಲ ಸದಸ್ಯರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಏನು ಹಿಮಾಚಲಕ್ಕೆ ಇವತ್ತು ಭಾರತೀಯರು ಮತ್ತು ಭಾರತೀಯರು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕವನ್ನು ಪ್ರವೇಶ ಮಾಡುತ್ತಿರುವಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಉಪಸ್ಥಿತರುವಂಥ ಎಲ್ಲ ಗುರುಹಿರಿಯರೇ, ಯುವಕರೇ, ತಾಯಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಸಮಯ ಆಗಿದೆ, ಬಹುತೇಕ ಎಲ್ಲರಿಗೂ ಹೊಟ್ಟೆ ಕೂಡ ಅನಿಸ್ತದೆ. ಅದಕ್ಕೆ ಏನೇ ಹೇಳ್ತಿರ್ತಾರೆ, ನಾವು ಏನೇ ಹೇಳಿದ್ರು, ಕ್ರೀಡೆ ಬಗ್ಗೆ ಹೇಳಿದ್ರು, ಆಟದ ಬಗ್ಗೆ ಹೇಳಿದ್ರು, ಒಂದು ಹೇಳಿದ್ರು ಮಾಟದ ಬಗ್ಗೆ ಕೂಡ ಹೇಳಿದ್ರು. ಒಬ್ಬ ಯುವಕರಿಗೆ ಅವ ಯುವಕರಿಗೂ ಯುವತಿಗೂ ಏನು ಬಹಳಷ್ಟು ಅವಶ್ಯಕತೆ ಅಂದ್ರೆ ಆಟ, ಪಾಠ, ಊಟ, ಮೂರು ಬಹಳಷ್ಟು ಅವಶ್ಯಕತೆ ಇರಬೇಕು. ಈ ಮೂರು ಸಮಾನವಾಗಿ ನಾವು ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ನಮ್ಮ ಆಸಕ್ತಿಯನ್ನ ತೋರಿಸಿದಾಗ ನಾವು ಸದೃಢವಾಗಿ, ಮಾನಸಿಕವಾಗಿ, ಇವತ್ತು ದೈಹಿಕವಾಗಿ ಕೂಡ ಇವತ್ತು ಸದೃಢವಾಗಿ ಇರುವುದಕ್ಕೆ ಸಾಧ್ಯ. ಯಾಕಂದ್ರೆ ಕೂಡಲೇ ಮನೋಬಂಧಿ ಅವರಿಲ್ಲ. ಈ ಮೂರು ಇದ್ದಾಗ ಒಬ್ಬ ಸದೃಢ ಯುವಕನಾಗಿ ಅನಿಸೋದಕ್ಕೆ ಸಾಧ್ಯ. ಅದು ಇವತ್ತಿರ್ಬೋದು, ಇವತ್ತಿರ್ಬೋದು. ಯಾಕಂದ್ರೆ ಮೂರು ಕೂಡ ನಮಗೆ ಬಹಳ ಅಗತ್ಯ ಇರುವಂಥದ್ದು. ಯಾಕಂದ್ರೆ ಮನದಲ್ಲಿ ಹೆಚ್ಚು ಕಡಿಮೆ ಆದರೂ ನಡೆಯುವುದು ಎಲ್ಲರಲ್ಲಿ ಸಮಾನವಾಗಿ ನಮ್ಮ ಪಾತ್ರ ಆಗಿರಬೇಕು. ಅವಾಗ ಒಬ್ಬ ಯುವತಿ ಸದೃಢವಾಗಿ, ಮಾನಸಿಕವಾಗಿ ಅವರು ಏನಾದರೂ ಸಾಧಿಸಿಕೊಳ್ಳುವುದರಿಂದ ಛಲವನ್ನ ಹೊಂದೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯವನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಉತ್ತರ ಕರ್ನಾಟಕ ಏನು ಅಸೋಸಿಯೇಷನ್ ಆಗಿ ಇವರು ಮೇಡಮ್ ಮತ್ತು ಶಹಿದಾ ಬೇಗಂ ಹಕೀಂ ಮೇಡಮ್ ಇವರು ಅವರ ಬಡವನ ಧರ್ಮಪತಿ ಆದಂತ ಸನ್ಮಾನ್ಯ ಅಬ್ದುಲ್ ಹಕೀಂ ಅವರು ಬಹುತೇಕ ನಮ್ಮ ನಿಮಗೆ ಬಹಳ ಹತ್ತಿರದವರು. ಯಾಕಂದ್ರೆ ನಮ್ಮೂರಂದ್ರೆ ನಮ್ಮ ಒಟ್ಟಾಡಿ ನಮಗೆ ಬಹಳ ಆತ್ಮೀಯರು. ಅವರು ಈ ಸಂಘಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಇಳಕಲ್ನಲ್ಲಿ ಜನಿಸಿ ಇಳಕಲ್ನಿಂದ ಇವತ್ತು ಬೆಂಗಳೂರಿಗೆ ಹೋಗಿ ಒಬ್ಬ ಹಿರಿಯ ಪತ್ರಕರ್ತರಾಗಿ ಇವತ್ತು ಇಂಥ ಒಂದು ಸಂಘಟನೆಯನ್ನು ಕಟ್ಟಿ ಅದು ಉತ್ತರ ಕರ್ನಾಟಕ, ನಮ್ಮ ರಾಯಚೂರು ಜೋಗಿನ ಕರ್ನಾಟಕ ಏನು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ಕನ್ವೀನರ್ ಆಗಿ ಇವತ್ತು ಇಂಥ ಒಂದು ಕಾರ್ಯವನ್ನ ಸುಮಾರು ವರ್ಷಗಳ ಕಾಲ ಇವತ್ತು ನಡೆಸಿಕೊಂಡು ಬಂದಿದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅವರು ಇವತ್ತು ಮಾಡಿರುವಂತಹ ಕಾರ್ಯ ಅದು ಯುವತಿಯರಿಗೆ ಏನೋ ಕ್ರೀಡೆ ಅನ್ನೋದನ್ನ ಇವತ್ತು ಅವರ ಮನಸ್ಸಲ್ಲಿ ಅಚಲವಾಗಿ ಉಳಿಬೇಕು ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಆ ಕ್ರೀಡೆಯಲ್ಲಿ ಎಲ್ಲ ಯುವಕರಿಗೆ
ಅವರಿಗೆ ಅವಕಾಶವನ್ನು ಒದಗಿಸಿ ಇವತ್ತು ಈ ಒಂದು ಸಂಸ್ಥೆಯನ್ನ ಹೆಮ್ಮರವಾಗಿ ಮಾಡಿದ್ದು ಅದು ನಮ್ಮ ಅಬ್ದುಲ್ ಹಕೀಮ್ ಅವರನ್ನು ಮಾತ್ರ ನಾನು ಬಹಳ ಹೆಮ್ಮೆ ಯಾಕಂದ್ರೆ ನಾನು ಬಹಳ ಹಬ್ಬದಿಂದ ಅವರಿಗೆ ಬಂದೆ ಪತ್ರಕರ್ತರಾಗಿ ನಮ್ಮ ಜೊತೆಗೆ ಅನೇಕ ನಮ್ಮ ಬಂಧುಗಳಿಂದ ನಮ್ಮ ಬಂಧುಗಳ ಜೊತೆಗೆ ಬಹಳ ಒಟ್ಟಾಗಿಗಳು ಯಾಕಂದ್ರೆ ನಮ್ಮ ಬಂಧುಗಳ ಜೊತೆಗೆ ಅವರ ಸಂಬಂಧ ಸ್ನೇಹ ಹೇಗಿರ್ತಂದ್ರೆ ನಮ್ಮ ಬಂಧುಗಳು ಏನಾದ್ರು ಸಮಸ್ಯೆಗಳು ರಾಜಕಾರಣದಲ್ಲಿ ಏನಾದ್ರು ಇದ್ದಾಗ ಅದನ್ನು ಕರೀತಾ ಇರುವಂತದ್ದು ಯುಗದಲ್ಲಿ ಅದು ಅಬ್ದುಲ್ ಹಕೀಮ್ ಅವರ ಮಾತನ್ನು ನಾನು ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ ಭಾರತ ವೈಭವ ನ್ಯೂಸ್ ಇಲಕಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.